ಎಲ್ಲಾ ಸತಿ ನನ್ ಬರ್ತ್‌ಡೇನ ಜ್ಞಾಪಿಸ್ತಾ ಇದ್ದಿದ್ದೆ ನಮ್ಮತ್ತೆ ಮತ್ತೆ ನಮ್ಮಕ್ಕ. ಹಾಗಿರ್ಬೇಕಾದ್ರೆ ನನ್ ಬರ್ತ್‌ಡೇನ ನನ್ಗೆ ಜ್ಞಾಪಕ ಇರಲ್ಲ. 1.5 ವರ್ಷದ ಹಿಂದೆ ನಡೆದಿರೋ ಕನ್ವರ್ಸೇಷನ್ ನಂದು ಮತ್ತೆ ಇಸಾಕ್‌ದು. ಅದು 1.5 ವರ್ಷದ ನಂತರ ನಿಮ್ ಬರ್ತ್‌ಡೇ ಇದೇ ಮಂತು, ಇದೇ ಡೇಟು ಅಂತ ಜ್ಞಾಪಿಸಿದ್ರೆ ನಾನ್ ಶಾಕ್ ಆಗದೆ ಇರ್ತೀನ. ನಾನ್ ಕಂಪ್ಲೀಟಾಗಿ ಶಾಕ್ ಆಗೋಗಿದ್ದೆ. ನಾನು ಇಸಾಕ್ ಫಸ್ಟ್ ಮೀಟ್ ಆಗಿದ್ದದು 2010 ಆ ಟೈಮ್ ನನ್ ಕಸಿನ್ ಮದ್ವೆ ಇತ್ತು. ಆ ಟೈಮಲ್ಲಿ ಒಂದೆರಡು ಸತಿ ಮಾತಾಡಿರೋದಷ್ಟೇ. ಅದಾದ್ಮೇಲೆ 1.5 ವರ್ಷದ ಆದ್ಮೇಲೆ ಸೆಪ್ಟೆಂಬರ್ 2ಗೆ ಫೇಸ್ ಟು ಫೇಸ್ ಆದ್ವಿ. ಇವ್ರೇ ನನ್ನ ಹತ್ರ ಬಂದು ಹಾಯ್, ಹಲೋ ಅಂತ ಕನ್ವರ್ಸೇಷನ್ ಸ್ಟಾರ್ಟ್ ಮಾಡಿದ್ರು. ಸೆಕೆಂಡ್ ಸೆಂಟೆನ್ಸ್‌ಗೆನೆ ವೆನ್ ಆರ್ ಯು ಗಿವಿಂಗ್ ಟ್ರೀಟ್? ದಿಸ್ ಮಂತ್ ಇಸ್ ಯುವರ್ ಬರ್ತ್‌ಡೇ ರೈಟ್? ಇಫ್ ಐ ಆಮ್ ನಾಟ್ ರಾಂಗ್ ಸೆಪ್ಟೆಂಬರ್ 16th ಅಂತ ಹೇಳೋದ್ ಕೂಡ ನಾನು ಕಂಪ್ಲೀಟಾಗಿ 2 ನಿಮಿಷಕ್ಕೆ ಬ್ಲಾಂಕ್ ಆಗೋಗಿದೆ. ಇವ್ರಿಗೆ ಹೆಂಗ್ ನನ್ ಬರ್ತ್‌ಡೇ ಎಲ್ಲ ಜ್ಞಾಪಕ ಇದೆ ಅಂತ. ಹೌ ಡು ಯು ರಿಮೆಂಬರ್? ಹೂ ಸೆಡ್ ಯು ಅಂತ ಕೇಳಿದಕ್ಕೆ ಏನು ರೆಸ್ಪಾಂಡ್ ಕೊಟ್ಟಿರ್ಲಿಲ್ಲ. ಆದ್ರೂ ಟ್ರೀಟ್ ಕೇಳಿದಕ್ಕೆ ನಾನು ಫಸ್ಟ್ ಗಿಫ್ಟ್ ಅಂಡ್ ದೆನ್ ಟ್ರೀಟ್ ಅಂತ ಹೇಳಿದೆ. ಗೆಟ್ ರೆಡಿ ಅಟ್ 5 ಐಲ್ ಬಿ ದೇರ್ ವಿತ್ ಯೋರ್ ಗಿಫ್ಟ್ ಅಂತ ಹೇಳ್ಬಿಟ್ಟು ಹೊರಟೇ ಹೋದ್ರು. ನಾನಂತೂ ಕಂಪ್ಲೀಟಾಗೆ ಬ್ಲಾಂಕ್ ಆಗೋಗಿದ್ದೆ. ಸೊ ನೆಕ್ಸ್ಟ್ ಏನಾಯ್ತು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ.